ಸಾಂಸ್ಕೃತಿಕ ನಗರಿಯಲ್ಲಿ ಸಮಾನತೆ ಸಂಘರ್ಷ ಏರ್ಪಟ್ಟಿದೆ. ದೇವಸ್ಥಾನ ವರ್ಸಸ್ ಅಂಬೇಡ್ಕರ್ ಪ್ರತಿಮೆ ವಿಚಾರವಾಗಿ ಫೈಟ್ ನಡೀತಾ ಇದೆ. ಟೆಂಪಲ್ ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಮಲಲ್ಲನ ಶಿಲೆ ಸಿಕ್ಕ ಜಾಗದಲ್ಲಿ ಮಂದಿರವನ್ನ ಕಟ್ಟೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಅದೇ ಸ್ಥಳದಲ್ಲಿ ನಳಂದ ವಿವಿ ಕಟ್ಟೋದಾಗಿ ಧರಣಿಯನ್ನ ಕೂಡ ಮಾಡಲಾಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಚಪರದ ಸುತ್ತ ಬಾವುಟವನ್ನ ಕಟ್ಟಿರುವಂತಹ ಡಿಎಸ್ಎಸ್ ಕಾರ್ಯಕರ್ತರು ಮಂದಿರ ಅಲ್ಲೇ ಕಟ್ಟುವೆವು ಅಂತ ಹಿಂದೂಗಳ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಹೋರಾಟ, ಅಂಬೇಡ್ಕರ್ ಅವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಂದೇಶ, ಅಂಬೇಡ್ಕರ್ ಅವರ ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಈಗಾಗಲೇ ನೂರಾರು ವರ್ಷದ ಸಾಕಷ್ಟು ಹೋರಾಟ. ಈಗ ಒಂದು ವರ್ಷದ ಹಿಂದೆ ಆ ಕನಸು ನನಸಾಗಿದೆ. ಈಗಾಗಲೇ ಏನು ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ. ಬಾಲರಾಮನ ಶಿಲೆಗೆ ಬಳಸಿದಂತಹ ಕಲ್ಲು ಕೂಡ ಮೈಸೂರಲ್ಲಿ ಸಿಕ್ಕಿದ್ದು. ಅದು ಕೂಡ ರಾಮದಾಸ್ ಅವರ ಜಮೀನಿನಲ್ಲಿ. ಇವತ್ತು ಕೂಡ ಏನು ಶಿಲೆ ಸಿಕ್ಕಂತ ಜಾಗದಲ್ಲೂ ಕೂಡ ಒಂದು ರಾಮ ಮಂದಿರ ಕಟ್ಟೋದಕ್ಕೂ ಕೂಡ ಜಮೀನಿನ ಮಾಲೀಕರು ಮುಂದಾಗಿದ್ರು. ಪೇಜಾವರ ಶ್ರೀಗಳು ಸೇರಿದಂತೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದು ಇವತ್ತು ಆ ಒಂದು ಶಿಲೆಗೆ ಪೂಜೆ ಸಲ್ಲಿಸ್ತಾ ಇದ್ರು. ಈಗ ಸದ್ಯ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಮ ಮಂದಿರ ಕಟ್ಟಬಾರದು ಅಂತೇಳಿ ಈಗಾಗಲೇ ದಲಿತ ಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಜಮೀನಿನ ಮಾಲೀಕರಾದ ರಾಮದಾಸ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಒಂದು ಪೂಜೆ ನಡೀತಾ ಇದೆ ಸರ್, ಏನಕ್ಕೆ ವಿರೋಧ ಆಗ್ತಾ ಇದೆ ಸರ್ ಅಂತ? ಏನು ಹೇಳುವ ಸಹ ಅವ್ರ ಮನಸ್ಸಿನಲ್ಲಿ ಏನೇನು ಬಂದಿದೆಯೋ ಏನೋ ಆಯ್ತು. ಪೇಜಾವರ ಸ್ವಾಮಿಗಳು ಅಂಬೇಡ್ಕರ್ ವಿರೋಧಿಗಳು ಅವ್ರನ್ನೆಲ್ಲ ಕರೆದಿದ್ರಿ, ಅವರು ಇವರು ಅಂತ ಏನೇನೋ ಅವರ ಕಲ್ಪನೆ. ಇದನ್ನ ತಡೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವರು ಪ್ರತಿಷ್ಠೆ ಜಾಸ್ತಿ ಆಗಬೇಕು, ಅವ್ರ ಹೆಸರು ಬರಬೇಕು, ನಾವು ತಡೆದು ಅನ್ನೋದೊಂದು ಇದು ಬರ್ಬೇಕಲ್ಲ, ಹೆಮ್ಮೆ ಬರ್ಬೇಕಲ್ಲ ಅವ್ರಿಗೆ. ಆ ಉದ್ದೇಶಕ್ಕೆ ಮಾಡೋರ ಅವರನ್ನ ವಿಶ್ವಾಸಕ್ಕೆ ತಕ್ಕಂದು ಮುಂದೆ ನೋಡೋಣ ಸರ್. ಯಾಕಂದ್ರೆ ಸರ್, ನಿಮ್ಮ ಜಾಗದಲ್ಲಿ ಕಲ್ ಸಿಕ್ಕ ಸಂದರ್ಭದಲ್ಲಿ ಇಡೀ ಮೈಸೂರು, ಇಡೀ ದೇಶ ಕೂಡ ಒಂದು ಸಂಭ್ರಮ ಪಟ್ಟಿದೆ ಸರ್, ಮೈಸೂರು ಕಲ್ ಸಿಕ್ಕಿದೆ ಅಂತೇಳಿ. ಈಗ ಸಾಕಷ್ಟು ವಿವಾದ ಆಗ್ತದೆ ಸರ್, ಇದೆಷ್ಟು ಬೇಸರ ಸರ್? ಅದು ಎಲ್ಲ ಭಗವಂತನ ಸಲ ದಯೆ ಸರ್. ಈಗ ಅಯೋಧ್ಯದಲ್ಲಿ 5,000 ವರ್ಷಗಳು ತಡಂಗ ಮಾಡ್ತು ಈ ವಿವಾದ ಉಟ್ಕೊಂಡು, ಅಲ್ಲದೆ ಇದು ಆಗ್ತಾ ಇದೆ. ಮುಂದೆ ನೋಡೋಣ ಸರ್, ಭಗವಂತನ ಪ್ರೇರಣೆ. ಅಂದ್ರೆ ಈಗ ಕಟ್ಟೋಕೆ ಯಾವುದೇ ಕಾರಣಕ್ಕೂ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ದಲಿತ ಪರ ಸಂಘಟನೆಗಳು ಕೂಡ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ ಸರ್. ನೀವು ನಿಮ್ಮ ಜಾಗದಲ್ಲಿ ಕಟ್ತೀರಾ ಹೇಗೆ ಸರ್ ಅಂತ? ನಾವು ಎಲ್ಲರನ್ನೂ ವಿರೋಧ ಹಾಕೊಂಡು ಮಾಡಕ್ಕಾಗಲ್ವಲ್ಲ ಸರ್. ಏನು ಅವ್ರ ವಿಶ್ವಾಸಕ್ಕೆ ತಕ್ಕಂತ ಪ್ರಯತ್ನ ಮಾಡ್ತೀವಿ ಸರ್. ನಮ್ಮ ಮನೆ ಅವರೆಲ್ಲ ಸೇರ್ಕೊಂಡು ಒಂದು ಸಣ್ಣದಾಗಾದ್ರೂ ಮಾಡಿ ನಮ್ದು ಭೂಮಿಲಿ ಒಂದು ಪೂಜೆ ನಾವೇ ಮಾಡ್ಕೊಂಡು ಹೋಗ್ತೀವಿ. ಬಂದವರೆಲ್ಲ ಆಸೆ ಪಡ್ತಾರೆ ಸರ್, ಒಂದು ಮಂದಿರ ಕಟ್ಟಿ ಅಂತ. ಅವರ ಆಸೆನೂ ನೀವು ನೀಗಿಸ್ಬೇಕಲ್ಲ, ಅದಕ್ಕಾಗಿ ಒಂದು ಸಣ್ಣದಾಗಿ ಮಾಡವ ಅಂತ ಪ್ರಯತ್ನ ಮಾಡ್ತೀವಿ ಸರ್. ಅವ್ರ ವಿಶ್ವಾಸಕ್ಕೆ ತಕ್ಕಂದು ಈಗ ಏನ್ ಮಾಡಿದಾರೋ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಇದರಿಂದ ತೊಂದರೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀನಿ ಸರ್. ಯಾಕಂದ್ರೆ ಸರ್, ಅಲ್ಲಿ ರಾಮ ಮಂದಿರ ಕಟ್ಟಿದ್ರೆ ಆ ದಲಿತರಿಗೆ ಒಳಗ್ ಬಿಡೋದಿಲ್ಲ. ಸೊ ಹೀಗಾಗಿ ಒಂದು ರೀತಿ ಸಹಿಷ್ಣುತೆ ಆಗುತ್ತೆ. ಅದು ನಾವೇ ಮಾಡೋದ್ರಿಂದ ನಾವೇ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲಿವರೆಗೂ ನಾವೇ ಪೂಜೆ ಮಾಡ್ಕೊಡೋರು ಬಂದವ್ರಿಗೆಲ್ಲ ಮಾಡ್ತೀವಿ. ಯಾರು ವಿರೋಧ ಮಾಡ್ತಾ ಇಲ್ಲ ಸರ್. ನಿಮ್ದು ಭೂಮಿ ಹೇಗೆ ಬಂತು ಸರ್ ಅಂತ? ಭೂಮಿ ನಮ್ಮ ತಂದೆಯವ್ರ ತಂದೆ, ನಮ್ಮ ತಾತನಿಗೆ ದರ್ಖಾಸ್ನಲ್ಲಿ ಬಂದಿರೋದು. ಅವರಿಂದ ನಮ್ಮ ತಾತನಿಗೆ 5 ಜನ ಗಂಡು ಮಕ್ಕಳು, 5 ಜನಕ್ಕೂ ಭಾಗ ಆಗದ. ಅದರಲ್ಲಿ ನಮ್ಮವರು 3ನೇವರು ನಮ್ಮ ತಂದೆಯಿಂದ ನನಗೆ ಬಂದಿದೆ. ಅಂದ್ರೆ ಈಗ ನೀವೇ ಅದಕ್ಕೆ ಓನರು. ನಿಮ್ಮ ಜಮೀನಿನ ಪಕ್ಕದಲ್ಲಿ ವಿಶ್ವವಿದ್ಯಾಲಯ ಕಟ್ತೀವಿ, ನಳಂದ ವಿಶ್ವವಿದ್ಯಾಲಯ ಕಟ್ತೀವಿ ಅಂತ ಸರ್. ಸಂತೋಷ ಅಲ್ಲವ ಸರ್? ಒಬ್ಬ ವಿದ್ಯಾಭ್ಯಾಸ ಕೊಟ್ರೆ ನಮ್ಗೂ ಇನ್ನೂ ಜ್ಞಾನೋದಯ ಆಯ್ತದ, ಇನ್ನೂ ಸಂತೋಷ ಸರ್. ಮಾಡ್ಲಿ ಸರ್, ಸಂತೋಷ. ಅಂದ್ರೆ ನಿಮ್ಮ ಭೂಮಿಯಲ್ಲಿ ಅವರು ರಾಮ ಮಂದಿರ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಸರ್. ಅದು ಎಲ್ಲ ದೈವ ಸಂಕಲ್ಪ ಸರ್. ಅವರ ಮನಸ್ಸಿನಲ್ಲಿ ಏನಿದೆಯೋ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಗವಂತನ ಪ್ರೇರಣೆ ಏನೇ ಆಯ್ತು ಅದಾಗ್ಲಿ ಸರ್. ಅದು ಇವತ್ತೆಲ್ಲ ನಾಳೆ ಕಟ್ತೀರಾ ಸರ್? ಅದು ಕಟ್ತೀವಿ ಅಂತ ಹೇಳ್ತೀವಿ. ಹಿಂಗಾದ್ರೆ ಏನ್ ಸರ್ ಮಾಡೋದು? ನೋಡೋಣ, ಪ್ರಯತ್ನ ಮಾಡೋದು ಮಾನವನ ಪ್ರಯತ್ನ, ದೃಷ್ಟಿ ನೋಡಿ ಮುಂದಕ್ಕೆ ಏನಾಗುತ್ತೆ ನೋಡೋಣ ಸರ್. ಇದಿಷ್ಟು ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರ ಮಾತುಗಳು. ಇವತ್ತೆಲ್ಲ ನಾಳೆ ಅದೆಲ್ಲರಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಅಲ್ಲಿ ಸಣ್ಣದಾಗಿದ್ರು ಕೂಡ ರಾಮ ಮಂದಿರವನ್ನು ಕಟ್ತೀವಿ ಅವರ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು. ಸಾಂಸ್ಕೃತಿಕ ನಗರಿಯಲ್ಲಿ ಸಮಾನತೆ ಸಂಘರ್ಷ ಏರ್ಪಟ್ಟಿದೆ. ದೇವಸ್ಥಾನ ವರ್ಸಸ್ ಅಂಬೇಡ್ಕರ್ ಪ್ರತಿಮೆ ವಿಚಾರವಾಗಿ ಫೈಟ್ ನಡೀತಾ ಇದೆ. ಟೆಂಪಲ್ ನಿರ್ಮಾಣಕ್ಕೆ
ತೀವ್ರ ವಿರೋಧ ವ್ಯಕ್ತವಾಗಿದೆ. ರಾಮಲಲ್ಲನ ಶಿಲೆ ಸಿಕ್ಕ ಜಾಗದಲ್ಲಿ ಮಂದಿರವನ್ನ ಕಟ್ಟೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಅದೇ ಸ್ಥಳದಲ್ಲಿ ನಳಂದ ವಿವಿ ಕಟ್ಟೋದಾಗಿ ಧರಣಿಯನ್ನ ಕೂಡ ಮಾಡಲಾಗ್ತಾ ಇದೆ. ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೀತಾ ಇದೆ. ಚಪರದ ಸುತ್ತ ಬಾವುಟವನ್ನ ಕಟ್ಟಿರುವಂತಹ ಡಿಎಸ್ಎಸ್ ಕಾರ್ಯಕರ್ತರು ಮಂದಿರ ಅಲ್ಲೇ ಕಟ್ಟುವೆವು ಅಂತ ಹಿಂದೂಗಳ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಹೋರಾಟ, ಅಂಬೇಡ್ಕರ್ ಅವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಿದ್ಧಾಂತ, ಅಂಬೇಡ್ಕರ್ ಅವರ ಸಂದೇಶ, ಅಂಬೇಡ್ಕರ್ ಅವರ ರಾಮ ಹುಟ್ಟಿದ ಸ್ಥಳ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಈಗಾಗಲೇ ನೂರಾರು ವರ್ಷದ ಸಾಕಷ್ಟು ಹೋರಾಟ. ಈಗ 1 ವರ್ಷದ ಹಿಂದೆ ಆ ಕನಸು ನನಸಾಗಿದೆ. ಈಗಾಗಲೇ ಏನು ರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ. ಬಾಲರಾಮನ ಶಿಲೆಗೆ ಬಳಸಿದಂತಹ ಕಲ್ಲು ಕೂಡ ಮೈಸೂರಲ್ಲಿ ಸಿಕ್ಕಿದ್ದು. ಅದು ಕೂಡ ರಾಮದಾಸ್ ಅವರ ಜಮೀನಿನಲ್ಲಿ. ಇವತ್ತು ಕೂಡ ಏನು ಶಿಲೆ ಸಿಕ್ಕಂತ ಜಾಗದಲ್ಲೂ ಕೂಡ ಒಂದು ರಾಮ ಮಂದಿರ ಕಟ್ಟೋದಕ್ಕೂ ಕೂಡ ಜಮೀನಿನ ಮಾಲೀಕರು ಮುಂದಾಗಿದ್ರು. ಪೇಜಾವರ ಶ್ರೀಗಳು ಸೇರಿದಂತೆ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಬಂದು ಇವತ್ತು ಆ ಒಂದು ಶಿಲೆಗೆ ಪೂಜೆ ಸಲ್ಲಿಸ್ತಾ ಇದ್ರು. ಈಗ ಸದ್ಯ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಮ ಮಂದಿರ ಕಟ್ಟಬಾರದು ಅಂತೇಳಿ ಈಗಾಗಲೇ ದಲಿತ ಪರ ಸಂಘಟನೆಗಳು ಕೂಡ ಪ್ರತಿಭಟನೆ ನಡೆಸಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಜಮೀನಿನ ಮಾಲೀಕರಾದ ರಾಮದಾಸ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಒಂದು ಪೂಜೆ ನಡೀತಾ ಇದೆ ಸರ್, ಏನಕ್ಕೆ ವಿರೋಧ ವ್ಯಕ್ತ ಆಗ್ತದೆ ಸರ್ ಅಂತ? ಏನು ಹೇಳೋದು ಸಹ ಅವ್ರ ಮನಸ್ಸಿನಲ್ಲಿ ಏನೇನು ಬಂದಿದೆಯೋ ಏನೋ ಆಯ್ತು. ಪೇಜಾವರ ಸ್ವಾಮಿಗಳು ಅಂಬೇಡ್ಕರ್ ವಿರೋಧಿಗಳು ಅವ್ರನ್ನೆಲ್ಲ ಕರೆದಿದ್ದೀರಿ, ಅವರು ಇವರು ಅಂತ ಏನೇನೋ ಅವರ ಕಲ್ಪನೆ. ಇದನ್ನ ತಡೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವರು ಪ್ರತಿಷ್ಠೆ ಜಾಸ್ತಿ ಆಗಬೇಕು, ಅವ್ರ ಹೆಸರು ಬರಬೇಕು, ನಾವು ತಡೆದು ಅನ್ನೋದೊಂದು ಇದು ಬರ್ಬೇಕಲ್ಲ, ಹೆಮ್ಮೆ ಬರ್ಬೇಕಲ್ಲ ಅವ್ರಿಗೆ. ಆ ಉದ್ದೇಶಕ್ಕೆ ಮಾಡೋರ ಅವರನ್ನ ವಿಶ್ವಾಸಕ್ಕೆ ತಕ್ಕಂದು ಮುಂದೆ ನೋಡೋಣ ಸರ್. ಯಾಕಂದ್ರೆ ಸರ್, ನಿಮ್ ಜಾಗದಲ್ಲಿ ಕಲ್ ಸಿಕ್ಕ ಸಂದರ್ಭದಲ್ಲಿ ಇಡೀ ಮೈಸೂರು, ಇಡೀ ದೇಶ ಕೂಡ ಒಂದು ಸಂಭ್ರಮ ಪಟ್ಟಿದೆ ಸರ್, ಮೈಸೂರು ಕಲ್ ಸಿಕ್ಕಿದೆ ಅಂತೇಳಿ. ಈಗ ಸಾಕಷ್ಟು ವಿವಾದ ಆಗ್ತದೆ ಸರ್, ಇದೆಷ್ಟು ಬೇಸರ ಸರ್? ಅದು ಎಲ್ಲ ಭಗವಂತನ ಸಲ ದಯೆ ಸರ್. ಈಗ ಅಯೋಧ್ಯೆಯಲ್ಲಿ 5,000 ವರ್ಷಗಳು ತಡಂಗ ಮಾಡ್ತು ಈ ವಿವಾದ ಉಟ್ಕೊಂಡು. ಅಲ್ಲದೆ ಇದು ಆಗ್ತಾ ಇದೆ. ಮುಂದೆ ನೋಡೋಣ ಸರ್, ಭಗವಂತನ ಪ್ರೇರಣೆ. ಅಂದ್ರೆ ಈಗ ಕಟ್ಟೋಕೆ ಯಾವುದೇ ಕಾರಣಕ್ಕೂ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ದಲಿತ ಪರ ಸಂಘಟನೆಗಳು ಕೂಡ ಇವತ್ತು ಪ್ರತಿಭಟನೆ ನಡೆಸಿದ್ದಾರೆ ಸರ್. ನೀವು ನಿಮ್ಮ ಜಾಗದಲ್ಲಿ ಕಟ್ತೀರಾ ಹೇಗೆ ಸರ್ ಅಂತ? ನಾವು ಎಲ್ಲರನ್ನೂ ವಿರೋಧ ಹಾಕೊಂಡು ಮಾಡಕ್ಕಾಗಲ್ವಲ್ಲ ಸರ್. ಏನು ಅವ್ರ ವಿಶ್ವಾಸಕ್ಕೆ ತಕ್ಕಂತ ಪ್ರಯತ್ನ ಮಾಡ್ತೀವಿ ಸರ್. ನಮ್ಮ ಮನೆ ಅವರೆಲ್ಲ ಸೇರ್ಕೊಂಡು ಒಂದು ಸಣ್ಣದಾಗಾದ್ರೂ ಮಾಡಿ ನಮ್ದ ಭೂಮಿಲಿ ಒಂದು ಪೂಜೆ ನಾವೇ ಮಾಡ್ಕೊಂಡು ಹೋಗ್ತೀವಿ. ಬಂದವರೆಲ್ಲ ಆಸೆ ಪಡ್ತಾರೆ ಸರ್, ಒಂದು ಮಂದಿರ ಕಟ್ಟಿ ಅಂತ. ಅವರ ಆಸೆನೂ ನೀವು ನೀಗಿಸ್ಬೇಕಲ್ಲ. ಅದಕ್ಕಾಗಿ ಒಂದು ಸಣ್ಣದಾಗಿ ಮಾಡವ ಅಂತ ಪ್ರಯತ್ನ ಮಾಡ್ತೀನಿ ಸರ್. ಅವ್ರ ವಿಶ್ವಾಸಕ್ಕೆ ತಕ್ಕಂದು ಈಗ ಏನ್ ಮಾಡಿದಾರೋ ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ ಇದರಿಂದ ತೊಂದರೆ ಏನು ಎತ್ತ ಅಂತ ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ವ್ಯವಸ್ಥೆ ಮಾಡ್ತೀನಿ ಸರ್. ಯಾಕಂದ್ರೆ ಸರ್, ಅಲ್ಲಿ ರಾಮಮಂದಿರ ಕಟ್ಟಿದ್ರೆ ಆ ದಲಿತರಿಗೆ ಒಳಗ್ ಬಿಡೋದಿಲ್ಲ. ಸೊ ಹೀಗಾಗಿ ಒಂದು ರೀತಿ ಸಹಿಷ್ಣುತೆ ಆಗುತ್ತೆ. ಅದು ನಾವೇ ಮಾಡೋದ್ರಿಂದ ನಾವೇ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲಿವರೆಗೂ ನಾವೇ ಪೂಜೆ ಮಾಡ್ಕೊಡೋರು ಬಂದವ್ರಿಗೆಲ್ಲ ಮಾಡ್ತೀವಿ. ಯಾರು ವಿರೋಧ ಮಾಡ್ತಾ ಇಲ್ಲ ಸರ್. ನಿಮ್ಗೆ ಭೂಮಿ ಹೇಗೆ ಬಂತು ಸರ್ ಅಂತ? ಭೂಮಿ ನಮ್ಮ ತಂದೆಯವ್ರ ತಂದೆ, ನಮ್ಮ ತಾತನಿಗೆ ದರ್ಖಾಸ್ನಲ್ಲಿ ಬಂದಿರೋದು. ಅವರಿಂದ ನಮ್ಮ ತಾತನಿಗೆ 5 ಜನ ಗಂಡು ಮಕ್ಕಳು, 5 ಜನಕ್ಕೂ ಭಾಗ ಆಗದ. ಅದರಲ್ಲಿ ನಮ್ಮವರು 3ನೇವರು ನಮ್ಮ ತಂದೆಯಿಂದ ನನಗೆ ಬಂದಿದೆ. ಅಂದ್ರೆ ಈಗ ನೀವೇ ಅದಕ್ಕೆ ಓನರು. ಹೌದು. ನಿಮ್ಮ ಜಮೀನಿನ ಪಕ್ಕದಲ್ಲಿ ವಿಶ್ವವಿದ್ಯಾಲಯ ಕಟ್ತೀವಿ, ನಳಂದ ವಿಶ್ವವಿದ್ಯಾಲಯ ಕಟ್ತೀವಿ ಅಂತ ಸರ್. ಸಂತೋಷ ಅಲ್ಲ ಸರ್? ಒಬ್ಬ ವಿದ್ಯಾಭ್ಯಾಸ ಕೊಟ್ರೆ ನಮ್ಗೂ ಇನ್ನೂ ಜ್ಞಾನೋದಯ ಆಯ್ತದ, ಇನ್ನೂ ಸಂತೋಷ ಸರ್. ಮಾಡ್ಲಿ ಸರ್, ಸಂತೋಷ. ಅಂದ್ರೆ ನಿಮ್ಮ ಭೂಮಿಯಲ್ಲಿ ಅವರು ರಾಮಭದ್ರ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಸರ್. ಅದು ಎಲ್ಲ ದೈವ ಸಂಕಲ್ಪ ಸರ್. ಅವರ ಮನಸ್ಸಿನಲ್ಲಿ ಏನಿದೆಯೋ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಗವಂತನ ಪ್ರೇರಣೆ ಏನೇ ಆಯ್ತು ಅದಾಗ್ಲಿ ಸರ್. ಅದು ಇವತ್ತೆಲ್ಲ ನಾಳೆ ಕಟ್ತೀರಾ ಸರ್? ಅದು ಕಟ್ತೀವಿ ಅಂತ ಹೇಳ್ತೀವಿ. ಹಿಂಗಾದ್ರೆ ಏನ್ ಸರ್ ಮಾಡೋದು? ನೋಡೋಣ, ಪ್ರಯತ್ನ ಮಾಡೋದು ಮಾನವನ ಪ್ರಯತ್ನ, ದೃಷ್ಟಿ ನೋಡಿ ಮುಂದಕ್ಕೆ ಏನಾಗುತ್ತೆ ನೋಡೋಣ ಸರ್. ಇದಿಷ್ಟು ಜಮೀನಿನ ಮಾಲೀಕರಾದಂತಹ ರಾಮದಾಸ್ ಅವರ ಮಾತುಗಳು. ಇವತ್ತೆಲ್ಲ ನಾಳೆ ಅದೆಲ್ಲರಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಅಲ್ಲಿ ಸಣ್ಣದಾಗ ಇದ್ರು ಕೂಡ ರಾಮ ಮಂದಿರವನ್ನು ಕಟ್ಟುವ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆಗೆ ವಿನೋದ್ ಪಡವರ, ರಿಪಬ್ಲಿಕ್ ಕನ್ನಡ, ಮೈಸೂರು.